नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಆಹ್ವಾನಿಸ್ತಾ ಇದ್ದೇನೆ। ಅದೇ ರೀತಿ ನಮ್ಮ ಬೀದರ್ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಾಗರ್ ಈಶ್ವರ್ ಖಂಡ್ರೇಜಿ ಅವರಿಗೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ। ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಲಹೆಗಾರರಾದಂತವರು ಸನ್ಮಾನ್ಯ ಶ್ರೀ BR ಪಾಟೀಲ್ ಶಾಸಕರು ಆಳಂದ್ ಅವರಿಗೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ। ಮಾಜಿ ಸಚಿವರಾದಂತಹ ರೇವು ನಾಯಕ್ ಬೆಳಂಗಿ ಎಲ್ಲರನ್ನೂ ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ। ಅದೇ ರೀತಿ ದತ್ತರಾಜ್ ಗುತ್ತೇದಾರ್ ಉದ್ಯಮಿಗಳು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ। ಅದೇ ರೀತಿ KPCC ಸದಸ್ಯರಾದಂತಹ ರಾಜಶೇಖರ್ ಪಾಟೀಲ್ ರವರು ಚಿತ್ಲಿ ಅವರು ಕೂಡ ಆಗಮಿಸಬೇಕು। ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಭಿವೃದ್ಧಿಯ ನಾಯಕರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆಗಾರರು ಆದಂತಹ ಸನ್ಮಾನ್ಯ ಶ್ರೀ BR ಪಾಟೀಲ್ ರು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಈ ವೇದಿಕೆ ಪರವಾಗಿ ಕೇಳ್ಕೊತಾ ಇದ್ದೇನೆ। ಭಾರತ್ ಮಾತಾ ಕಿ, ಇನ್ನು ಜೋರಾಗಿ ಹೊಡಬೇಕು। ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ। ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ। ಆತ್ಮೀಯ ಬಂಧುಗಳೇ, ಇವತ್ತು ಆಳಂದ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಶ್ರೀ ಸಾಗರ್ ಖಂಡ್ರೆ ಅವರ ಪ್ರಚಾರಕ್ಕಾಗಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರೂ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಈ ನಾಡಿನ ಜನಮೆಚ್ಚಿನ ನಾಯಕ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಅರಣ್ಯ ಮತ್ತು ಪರಿಸರ ಮಂತ್ರಿಗಳಾದಂಥ ಈಶ್ವರ ಖಂಡ್ರೇಜಿ ಅವರೇ, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರೇ, ವೇದಿಕೆ ರೇವಣ್ಣನವರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ ಮತ್ತು ವೇದಿಕೆ ಮೇಲಿದಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಗೆಳೆಯರೇ, ಇಷ್ಟೊಂದು ದೊಡ್ಡ ಅಪಾರ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ। ಸೇರಿರುವಂತಹ ಉದ್ದೇಶ ಈ ದೇಶದ ಭವಿಷ್ಯವನ್ನ ಬರೆಯುವಂತಹ ಕೆಲಸವನ್ನ ಬರುವ ಮೇ 7ನೇ ತಾರೀಕಿನ ದಿವಸ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ। ನಮ್ಮ ದೇಶ ಹೇಗಿರಬೇಕು, ನಮ್ಮ ಸಂವಿಧಾನ ರಕ್ಷಣೆ ಹೇಗಾಗಬೇಕು, ನಮ್ಮ ಪ್ರಜಾಪ್ರಭುತ್ವ ಹೇಗೆ ಉಳಿಬೇಕು, ನಮ್ಮ ಬಡವರ ಬದುಕು ಹೇಗೆ ಹಸನಾಗಬೇಕು, ಈ ದೇಶದಲ್ಲಿ ಜಾತಿ ಧರ್ಮ ಮತ ಪಂಥ ಮರೆತು ನಾವೆಲ್ಲರೂ ಒಂದಾಗಿ ಬದುಕುವಂತ ಒಂದು ಸುಂದರವಾದಂತ ಕನಸನ್ನು ಕಟ್ಟಲು ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೇವೆ। ಬಂಧುಗಳೇ, ಈ ಒಂದು ಲೋಕಸಭಾ ಚುನಾವಣೆ ಬಹುಶಃ ಇತಿಹಾಸದಲ್ಲಿ ಬಹಳ ಮಹತ್ವವಾದಂಥ ಚುನಾವಣೆ। ಮಾನ್ಯ ಖರ್ಗೆ ಸಾಹೇಬರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದು ಪ್ರಜಾಪ್ರಭುತ್ವದ ಉಳಿವಿನ ಕೊನೆಯ ದಿನ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಇರಬೇಕಾಗಿದ್ರೆ ಮೋದಿ ಹೋಗಬೇಕು ಅಂತ ಮಾತನ್ನ ನಾವು ನೀವು ಕೂಡ ಇಲ್ಲಿ ಸೇರಿ ಸಂಕಲ್ಪ ಮಾಡಬೇಕಾಗಿದೆ। ಬಂಧುಗಳೇ, ಇವತ್ತು ರೈತರು ಕಷ್ಟದಲ್ಲಿದ್ದಾರೆ, ಕೂಲಿಕಾರರು ಕಷ್ಟದಲ್ಲಿದ್ದಾರೆ, ನಮ್ಮ ಹಳ್ಳಿಗಾಡಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಸರಿಯಾದಂಥ ರಸ್ತೆಗಳು ಇಲ್ಲ, ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಅವರಿಗೆ ಆರೋಗ್ಯದ ಸವಲತ್ತುಗಳಿಲ್ಲ,
ಈ ಮಾತನ್ನ ಯಾರು ಹೇಳಬೇಕು? ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಮೂಲಭೂತ ವಿಷಯದ ಬಗ್ಗೆ ಅವರು ಮಾತನಾಡೋದಿಲ್ಲ, ಬಡತನದ ಬಗ್ಗೆ ಮಾತಾಡೋದಿಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಹಳ್ಳಿಗಾಡಿನ ರೈತರ ಬಗ್ಗೆ ಮಾತಾಡೋದಿಲ್ಲ. ಅವರು ಬರೇ ಮಾತಾಡ್ತಾ ಇರೋದು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಜಾತಿಯ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಬೆಂಕಿ ಹಚ್ಚಿ ಇವತ್ತು ದೇಶವನ್ನ ಆಳ್ಲಿಕ್ಕೆ ಅವರು ಹೊರಟಿದ್ದಾರೆ. ಹಾಗಾಗಿ ಬಂಧುಗಳೇ, ನಾನು ಹೆಚ್ಚಿಗೆ ಏನು ಸಮಯ ತೆಗೆದುಕೊಳ್ಳ ಮಾತಾಡೋದಿಲ್ಲ. ಸಾಗರ್ ಖಂಡ್ರೆ ಅವರು ಮತ್ತೊಂದ್ಸಲ ತಮ್ಮನ್ನ ವಿನಂತಿ ಮಾಡಿ ವೋಟ್ ಕೇಳ್ತಾರೆ. ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ರಿ, ಆ ಕಾರಣಕ್ಕಾಗಿ ಇವತ್ತು ನಾನು ಶಾಸಕನಾಗಿದ್ದೇನೆ, ನಿಮ್ಮ ಸೇವೆ ಮಾಡ್ತಾ ಇದ್ದೇನೆ. ಈ ಒಂದು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನೀವು ಅತಿ ಹೆಚ್ಚು ಬಹುಮತವನ್ನು ಕೊಟ್ಟು ಸಾಗರ್ ಖಂಡ್ರೆ ಅವರಿಗೆ ಆಯ್ಕೆ ಮಾಡಿ ತಂದದ್ದಾದ್ರೆ ಇವತ್ತು ನನಗೂ ಮರ್ಯಾದೆ, ನಿಮಗೂ ಮರ್ಯಾದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷ. ಆ ಕೆಲಸವನ್ನು ದಯಮಾಡಿ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಒಂದು ಅಪವಾದ ಆಳಂದದ ಜನರ ಮೇಲೆ ಇದೆ. ಆಳಂದ ಜನ ವಿಧಾನಸಭೆಯಲ್ಲಿ ಒಂದು ತರ ಮತದಾನ ಮಾಡ್ತಾರೆ, ಲೋಕಸಭೆಯಲ್ಲಿ ಒಂಥರ ಮತದಾನ ಮಾಡ್ತಾರೆ. ಹೌದು, ಸತ್ಯಕ್ಕೆ ಹತ್ತಿರವಾದಂಥದ್ದು. ಕಾರಣಾಂತರಗಳಿಂದ ಹಿಂದೆ ಆಗಿತ್ತು. ಈ ಸಲ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ, ಈ ಅಪವಾದದಿಂದ ನಮ್ಮನ್ನು ಮುಕ್ತ ಮಾಡಬೇಕು. ನಾವೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ಗೆ ಬಹುಮತ ಕೊಟ್ಟು ಗೆಲ್ಲಿಸಿದ್ರೆ ಇವತ್ತು ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಕೀರ್ತಿ ದೆಹಲಿಯಲ್ಲಿ ಹಾರಾಟಿರ್ತದೆ. ಆ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ತಾನು ವಿನಂತಿ ಮಾಡ್ಕೋತೇನೆ. ಬಂಧುಗಳೇ, ಇನ್ನು ಸರ್ಕಾರ 4 ವರ್ಷ ಇರ್ತದೆ. ಅನೇಕ ನಿಮ್ಮ ಕೆಲಸಗಳು ಆಗಬೇಕಾಗಿದೆ. ಹಳ್ಳಿಗಳಲ್ಲಿ ಶಾಲೆಗಳಾಗಬೇಕು, ರಸ್ತೆಗಳಾಗಬೇಕು, ನೀರಾಗಬೇಕು, ಆಸ್ಪತ್ರೆ ಆಗಬೇಕು, ಇನ್ನು ಅನೇಕ ಸೌಲಭ್ಯಗಳು, ಮನೆಗಳಾಗಬೇಕು. ಆದರೆ ಆಗಬೇಕಾಗಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಇನ್ನು 4 ವರ್ಷ ಇರ್ತದೆ. ಅವ್ರ ಹತ್ರನೇ ಹೋಗಬೇಕಾಗಿದೆ ನಮ್ಮ ಕೆಲಸಕ್ಕೆ. ಈಶ್ವರ್ ಖಂಡ್ರೆ ಹತ್ರ ಹೋಗಬೇಕಾಗಿದೆ, ಪ್ರಿಯಾಂಕಾ ಖರ್ಗೆ ಹತ್ರ ಹೋಗಬೇಕಾಗಿದೆ, ಇದೇ ಸರ್ಕಾರ ಹತ್ರ ಹೋಗಬೇಕಾಗಿದೆ. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಮುಂದೆ ನಮ್ಮ ಕ್ಷೇತ್ರದಲ್ಲಿ ಆಗುವಂತ ಕೆಲಸಗಳು ಆಗಬೇಕಾಗಿದ್ರೆ, ಇವತ್ತು ನನಗೆ ಶಕ್ತಿ ಕೊಡಬೇಕಾಗಿದ್ರೆ ಖಂಡಿತವಾಗಿ ಕೂಡ ಈ ಸಲ ನೀವೆಲ್ಲರೂ ಕಾಂಗ್ರೆಸ್ಗೆ ವೋಟ್ ಕೊಟ್ಟು ಜಯಬೇರಿಯನ್ನು ಹೊಡೆಸಬೇಕು ಮತ್ತು ಆಳಂದದ ಹೆಸರನ್ನ, ಕೀರ್ತಿಯನ್ನ ನೀವೆಲ್ಲರೂ ಕೂಡ ಎತ್ತಿಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಯ ಬಹಳ ಆಗಿದೆ. ಉಳಿದ ವಿಷಯದ ಬಗ್ಗೆ ನಮ್ಮ ನಾಯಕರುಗಳು ಮಾತಾಡ್ತಾರೆ. ನಾವು ಈ ಸಲ ನಿಮಗೆ ವೋಟ್ ಕೇಳಕ್ ಬಂದದ್ದು ಖಾಲಿ ಕೈಯಲ್ಲಿ ಕೇಳಕ್ ಬಂದಿಲ್ಲ. ಏನು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 5 ಭರವಸೆಗಳನ್ನು ಕೊಟ್ಟಿತ್ತು, ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ 5 ಗ್ಯಾರಂಟಿಗಳನ್ನು ಮಾಡಿ ಇವತ್ತು ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ನಾವು ದುಡಿದಿದ್ದೇವೆ, ನಾವು ಕೆಲಸ ಮಾಡಿದ್ದೇವೆ, ನಮಗೆ ಕೂಲಿ ಕೊಡ್ರಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಂದಿದ್ದೇವೆ. ದಯಮಾಡಿ ನಮ್ಮನ್ನು ಖಾಲಿ ಕೈಯಲ್ಲಿಂದ ಕಳಿಸಬೇಡಿ. ಮತ್ತೆ 5 ಹೊಸ ನ್ಯಾಯವನ್ನು ಕೊಡಲಿಕ್ಕೆ ಬಂದಿದ್ದೇವೆ, ಹೊಸ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಅದನ್ನ ಮುಖ್ಯಮಂತ್ರಿಗಳು ಮಾನ್ಯ ಖರ್ಗೆ ಸಾಹೇಬರು ಹೇಳ್ತಾರೆ, ವಿವರವಾಗಿ ನಾನು ಹೇಳಕ್ ಹೋಗೋದಿಲ್ಲ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ, ನಮ್ಮಲ್ಲಿ ಇವತ್ತು ನೀರಿನ ಸಮಸ್ಯೆ ಇದೆ, ಅಂತರ್ಜಲ ಜಾಸ್ತಿ ಆಗಬೇಕಾಗಿದೆ. ತಾವು ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಕೊಟ್ಟು ಈ ಅಂತರ್ಜಲವನ್ನು ಹೆಚ್ಚು ಮಾಡಿ ಕುಡಿಲಿಕ್ಕೆ ಮತ್ತು ಒಕ್ಕಲತನಕ್ಕೆ ನೀರನ್ನು ಒದಗಿಸುವಂತ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು. ಮತ್ತು ಅದಲ್ಲದೆ ಅನೇಕ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮೆಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು ಸಹಕರಿಸಬೇಕನ್ನುವಂತ ಮಾತನ್ನು ಹೇಳ್ತಾ ಇವತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಗ ಬಹಳ ಮಹತ್ವದ ಒಂದು ವಿಷಯ, 5 ಜನ ಆಳಂದ ಪುರಸಭೆಯ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಮತ್ತು ನಿವೃತ್ತ ಶಿಕ್ಷಣಾಧಿಕಾರಿಯಾದಂಥ ಭರತರಾಜ್ ಸವಳಗಿ ಅವರು ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೋತೇನೆ, 5 ಜನ ಪುರಸಭೆ ಸದಸ್ಯರು ವೇದಿಕೆ ಮೇಲೆ ಬಂದು ನಮ್ಮ ಅಧ್ಯಕ್ಷರಿಂದ ಅವರಿಗೆ ಮಾಲಾರ್ಪಣೆ ಮಾಡಿಕೊಂಡು ಬರೀ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳ್ತೀನಿ, ಸಂವಿಧಾನ ಜಿಂದಾಬಾದ್. ನೀವು ಹೇಳಬೇಕು ಜಿಂದಾಬಾದ್ ಜಿಂದಾಬಾದ್. ಸಂವಿಧಾನ ಜಿಂದಾಬಾದ್, ಸಂವಿಧಾನ ಜಿಂದಾಬಾದ್, ಲೋಕತಂತ್ರ ಜಿಂದಾಬಾದ್ ಅಂತ ಹೇಳ್ತೀನಿ. ನೀವು ಜಿಂದಾಬಾದ್ ಜಿಂದಾಬಾದ್.
लोकतंत्र जिंदाबाद, लोकतंत्र जिंदाबाद। ನಾನು ಹೇಳ್ತೀನಿ, ಕಾಂಗ್ರೆಸ್ है मैदान में किसानों के सम्मान में, ಅಂದ್ರೆ ಕಿಸಾನರ ರೈತರ ಮರ್ಯಾದೆಗೋಸ್ಕರ कांग्रेस है मैदान में किसानों का सम्मान में। कांग्रेस है मैदान में, कांग्रेस है मैदान में। मत कहते कांग्रेस है मैदान में अंदर महिला मजदूर सम्मान में। कांग्रेस है मैदान में, कांग्रेस है मैदान में, लड़ेंगे। जोर ಹೇಳಬೇಕು, जीते ಗೆಲ್ಲುವುದಿದ, लड़ेंगे, लड़ेंगे। ಧನ್ಯವಾದ। ಈಗ ಪುರಸಭೆ ಸದಸ್ಯರಾದ ರಾಜು ಸನ್ಮುಖ್ ವಾರ್ಡ್ ನಂಬರ್ 9 ಅವರಿಗೆ ಆಯ್ತು, ಹಾಗೂ ಸಂತೋಷ್ ಶುಗರ್, ಚಂದ್ರಕಾಂತ್ ಹತ್ರಗಿ ಅಂದ್ರೆ ಹಿರಣ್ ಹತ್ರಗಿ, ಮೀರ್ ಅಹಮದ್, ಸಂತೋಷ್ ಪಾತ್ರೆ ಹಾಗೂ ರಾಜು ಸನ್ಮುಖ್ ಇವರೆಲ್ಲರೂ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ। ನಿಮ್ಮೆಲ್ಲರ ಕಡೆಯಿಂದ ಜೋರ್ದಾರವಾಗಿ ಚಪ್ಪಾಳೆ ಬೇಕಾದ್ರೆ ಅವರಿಗೆ ಸ್ವಾಗತವನ್ನು ಮಾಡ್ರಿ। ಭರತರಾಜ್ ಸವಳಗಿ ಆಯ್ತಾ? ಭರತರಾಜ್ ಸವಳಗಿ ನಮ್ಮ ನಿವೃತ್ತ ಶಿಕ್ಷಣಾಧಿಕಾರಿಗಳು, ಇವತ್ತು ಬಹಳ ಕಷ್ಟಪಟ್ಟು ಬದುಕನ್ನು ನಡೆಸಿಕೊಂಡು ಬಂದಿದ್ದಾರೆ, ಇವತ್ತು ಪಕ್ಷಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಬಂದಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ। ಈಗ ನಮ್ಮ ನಾಯಕರುಗಳು ಮಾತನಾಡ್ತಾರೆ, ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾರೆ। ಆಯ್ತು, ಭರತರಾಜ್ ಸವಳಗಿ ಅವರು। ನಾನು ಹೇಳ್ತೀನಿ, मोदी तेरे राज में किसान भी बेहाल में है। मोदी तेरी राज में, मोदी तेरी राज में। ಧನ್ಯವಾದಗಳು। ಈಗ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾರೆ। ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರೀಯ ನಾಯಕರು, 371 ಜನ ಹರಿಕಾರರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಜನಸಮೂಹದ ನಾಯಕರು, ಜನಮಾನಸದ ನಾಯಕರು ಆದಂತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಈ ಒಂದು ಕಾರ್ಯಕ್ರಮದ ಆಯೋಜಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ನಿಮ್ಮ ನೆಚ್ಚಿನ ನಾಯಕರು, ಹೋರಾಟಗಾರರಾದಂತ ಮಾನ್ಯ BR ಪಾಟೀಲ್ ಸಾಹೇಬ್ರೆ, ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಮಿತ್ರರಾದಂತಹ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರೇ, ಮಾನ್ಯ ರೇವಣ್ಣಜಿ ಅವರಿದ್ದಾರೆ, ಮಾನ್ಯ ಅಜಯ್ ಸಿಂಗ್ ರವರಿದ್ದಾರೆ, ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಸಾಗರ್ ಖಂಡ್ರೆ ಅವರೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಒಂದು ಬೃಹತ್ ಪ್ರಚಾರ ಸಭೆಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಬರುವ ಮೇ 7ನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಇದೆ। ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ। ಈ ಚುನಾವಣೆ ಈ ದೇಶದ ಎಲ್ಲಾ ಜನರ ಭವಿಷ್ಯ ರೂಪಿಸುವಂತಹ ಚುನಾವಣೆ। ಇವತ್ತು ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದೆ, ನಮ್ಮ ಎದುರಾಳಿ ಭಾರತೀಯ ಜನತಾ ಪಕ್ಷ ಇದೆ। 10 ವರ್ಷ ಭಾರತೀಯ ಜನತಾ ಪಕ್ಷದ ದುರಾಡಳಿತ ನೋಡಿದಿರಿ। ಅವರ ಜನವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಬಡವರ ವಿರೋಧಿ ನೀತಿಗಳಿಂದ ಇವತ್ತು ಜನ ತತ್ತರಿಸಿ ಹೋಗಿದ್ದಾರೆ। ಈಗಾಗಲೇ ಈ ದೇಶದ ಜನ ಬಿಜೆಪಿಯನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ। ಇವತ್ತು ನೀವು ನೋಡಿ ಯಾವ ರೀತಿಯಲ್ಲಿ ಜನಪರ, ಜೀವಪರ ಕಳಕಳಿರುವಂತ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕೇಂದ್ರದಲ್ಲಿ ಸರ್ಕಾರ ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ಹೇಳಿ ದೇಶದ ಜನ ತೀರ್ಮಾನ ಮಾಡಿದ್ದಂಥದ್ದು ನೀವು ನೋಡ್ತಾ ಇದ್ದೀರಿ। ಆತ್ಮೀಯ ಬಂಧುಗಳೇ, ಈಗಾಗಲೇ 1ನೇ ಹಂತದ ಚುನಾವಣೆ ಆಗಿದೆ।
ಆ ಚುನಾವಣೆ ಆಗಿದ ಮೇಲೆ ಬಿಜೆಪಿಗರಿಗೆ ಇವತ್ತು ನಡುಕ ಹುಟ್ಟುಬಿಟ್ಟಿದೆ, ಭಯಗೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಸೋಲಾಗ್ತದೆ ಅಂತ ಹೇಳಿ. ಸೋಲಿನ ಭೀತಿಯಿಂದ ಬರೀ ಸುಳ್ಳನ್ನು ಬಿತ್ತರಿಸ್ತಾ ಇದ್ದಾರೆ. ಜನರಿಗೆ ದಾರಿ ತಪ್ಪಿಸುವಂತಹ ಒಂದು ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ನಿಮ್ಮ ಒಂದೊಂದು ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀವೇನು ಕೊಟ್ಟಿರ್ತೀರಿ ಅದು ಈ ದೇಶ ನಿರ್ಮಾಣ ಮಾಡುವಂತ ಕೆಲಸ ಆಗ್ತದೆ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಅವ್ರು ಏನೇನು ಸುಳ್ಳುಗಳು ಹೇಳಿದ್ದಾರೆ, ಏನು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ವಚನ ಭ್ರಷ್ಟರಾಗಿದ್ದಾರೆ. 2014ರಲ್ಲಿ ಹೇಳಿದ್ದು ಸುಳ್ಳು. ಅದು ಕಪ್ಪೋಣ ಇರ್ಬೋದು, ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಇರ್ಬೋದು, ರೈತರ ಆದಾಯ ದುಪ್ಪಟ್ಟು ಮಾಡುವಂತದ್ದು ಇರ್ಬೋದು, ಎಲ್ಲಾ ಭರವಸೆಗಳು ಅದೇ ರೀತಿಯಲ್ಲಿ. ಆಮೇಲೆ 2019ರಲ್ಲಿ ಮಾಡಿದಂತ ಭರವಸೆಗಳು ಬರೀ ಪೊಳ್ಳು ಭರವಸೆ, ಸುಳ್ಳು ಭರವಸೆ. ಹೀಗಾಗಿ ಅವರು ಬರೀ ಶ್ರೀಮಂತರ, ಯಾರು ಉದ್ಯೋಗಪತಿಗಳ ಒಂದು ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಇವತ್ತು ಬಿಜೆಪಿಗೆ ಸೋಲಿಸಲೇಬೇಕಾಗಿದೆ. ಸಂವಿಧಾನ ಬಾಹಿರವಾದಂತಹ ಕೃತ್ಯಗಳು ಮಾಡಿದ್ದಾರೆ. ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು, ಮತ್ತೆ ಇವತ್ತು ಜನಪರ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ 28 ಕ್ಷೇತ್ರಗಳಲ್ಲಿ ಅವರಿಗೆ ಗೆಲ್ಲಿಸಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಬೀದರ್ ಲೋಕಸಭಾ ಕ್ಷೇತ್ರ, ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಿದ್ದರಾಮಯ್ಯಜಿಯವರು ಎಲ್ಲರೂ ಸೇರಿ ಒಬ್ಬ ಯುವಕನಿಗೆ, ಯುವ ಶಕ್ತಿ ಅಂತ ಹೇಳಿದ್ರೆ ಅಣುಶಕ್ತಿ ಇದ್ದಾಗೆ, ಅವರಲ್ಲಿ ಹೊಸ ಚಿಂತನೆ ಇರ್ತದೆ, ಆಲೋಚನೆ ಇರ್ತದೆ, ದೂರದರ್ಶಿತ್ವ ಇರ್ತದೆ. ಹೀಗಾಗಿ ಯುವಕರಿಗೆ ಇವತ್ತು ಮುಂದೆ ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಗರ್ ಖಂಡ್ರೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ. ಸಾಗರ್ ಖಂಡ್ರೆ ಒಬ್ಬ ಕಾನೂನು ಪದವೀಧರ. ಕೋವಿಡ್ ಸಮಯದಲ್ಲಿ ಹಾಗೂ ಇವತ್ತು NSUI ಜನರಲ್ ಸೆಕ್ರೆಟರಿ ಆಗಿ, ಯುವಕ ಮುಖಂಡನಾಗಿ ಪಕ್ಷ ಸಂಘಟನೆ ಮಾಡಿ ಜನಸೇವೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ರಾಜಕೀಯದಲ್ಲಿ ಧುಮುಕಿದ್ದಾಗಿದೆ. ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಾಗರ್ ಖಂಡ್ರೆ ಜೊತೆಲಿ ಇರಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನೀವೆಲ್ಲ ಏನು ಒಂದು ವಿಶ್ವಾಸ ಇಕ್ಕಿ ಇವತ್ತು ಬಿಜೆಪಿಯ ಒಂದು ಅಭ್ಯರ್ಥಿ ನಮ್ಮ ಎದುರಾಳಿ ಭಗವಂತ ಖೂಬಾ 10 ವರ್ಷ ಅವಕಾಶ ಕೊಟ್ಟಿದ್ದೀರಿ. ಇವತ್ತು ಸಂಸದ್ನಾಗಿ, ಕೇಂದ್ರ ಸಚಿವನಾಗಿ ಏನಾದರೂ ಸಾಧನೆ ಮಾಡಿದಾರಾ? ನಿಮ್ದೇನಾದ್ರೂ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರಾ? ನಿಮ್ ಭಾಗದಲ್ಲಿ ಯಾವತ್ತಾದ್ರೂ ಬಂದಿದ್ದಾರಾ? ಅನುದಾನ ಕೊಟ್ಟಿದ್ದಾರಾ? ಕೈಗಾರಿಕೆಗಳು ಪ್ರಾರಂಭ ಮಾಡಿದಾರಾ? ಕೊರೋನಾ ಸಮಯದಲ್ಲಿ ಏನಾಯ್ತು? ಕೊರೋನಾದಲ್ಲಿ ನಿಮ್ಗೆ ಸೇವೆ ಮಾಡಿದಾರಾ? ಸಾವಿರಾರು ಜನ ಸತ್ತಾಗ ಇದೇ ಡಬಲ್ ಎಂಜಿನ್ ಸರ್ಕಾರ ಇವತ್ತೇನು ಜನರ ಹೆಣದ ರಾಶಿಗಳ ಮೇಲೆ ಇವತ್ತೇನು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು 40,000 ರೂಪಾಯಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡ್ರು. ಅಂತ ಸಂದರ್ಭದಲ್ಲಿ ಈ ಸಂಸದ ನಾನು ಮೌನಾಚರಣೆ ಮಾಡ್ತೀನಿ ಅಂತ ಹೇಳ್ದ. ಕೇಳಿದಿರಲ್ಲ? ಅದಕ್ಕೆ ಆತ್ಮೀಯ ಬಂಧುಗಳೇ, ಇಂಥ ಒಂದು ಜನವಿರೋಧಿ ಭ್ರಷ್ಟ ಈ ಏನು ಬಿಜೆಪಿಗರು ಇವತ್ತು ಇಡೀ ದೇಶವನ್ನೇ ಹಾಳು ಮಾಡಿದ್ದಾರೆ, ಸಮಾಜವನ್ನೇ ಹಾಳು ಮಾಡಿದ್ದಾರೆ. ಅದಕ್ಕೆ ಬೀದರ್ ಇದು ಬಸವಣ್ಣವರ ನಾಡು. ಇವತ್ತು ಸಮಾಜ ನಿರ್ಮಾಣ ಮಾಡುವಂತ ಒಂದು ಪರಿಕಲ್ಪನೆ ಕೊಟ್ಟಂತದ್ದು ಅನುಭವ ಮಂಟಪದ ಮುಖಾಂತರ ಮೊದಲನೇ ಸಂಸತ್ತು ಅಂತ ಹೆಗ್ಗಳಿಕೆ ಪಾತ್ರ ಆದಂತದ್ದು. ಈ ಬೀದರ್ ಜಿಲ್ಲೆಯಲ್ಲಿ ಕೋಮುವಾದಿ ಶಕ್ತಿಗಳು ಇರಬಾರದು. ಕೋಮುವಾದಿ ಶಕ್ತಿಗಳಿಗೆ, ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಿಗೆ ಪಾಠ ಕಲಿಸುವಂತಹ ಸಮಯ ಬಂದಿದೆ. ಹೀಗಾಗಿ ನಾನು ಕೊನೆಯದಾಗಿ ವಿನಂತಿ ಮಾಡ್ತಾ ಇದ್ದೇನೆ, ಸಾಗರ್ ಖಂಡ್ರೆ ನಿಮ್ಮ ಮನೆ ಮಗನಾಗಿ ಇವತ್ತು ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗಿ 24/7 ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೊಟ್ಟು ನೀವು 7ನೇ ತಾರೀಕಿಗೆ ನಿಮ್ಮೆಲ್ಲರ ಅಮೂಲ್ಯವಾದಂತಹ ಮತ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಆದ ಹಸ್ತಕ್ಕೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟು ಆಶೀರ್ವದಿಸಬೇಕು ಅಂತ ಹೇಳಿ ನಾನು ಹೇಳಿ ವಿನಂತಿ ಮಾಡಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಚ್ ಎಂ ರೇವಣ್ಣ ಸರ್, ಮಾಜಿ ಸಚಿವರು,
ಪಂಚ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಅಧ್ಯಕ್ಷರು ಅವರಿಗೂ ಕೂಡ ಈ ವೇದಿಕೆಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಸರ್ ಅವರಿಗೂ ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಈಗ ನಮ್ಮ ನಿಮ್ಮೆಲ್ಲರ ನಾಯಕರು, ಈ ಕಲಬುರಗಿಯ ಹೆಮ್ಮೆಯ ಪುತ್ರ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಈ ಸಮಾರಂಭವನ್ನು, ಈ ಸಭೆಯನ್ನು, ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಇಂದಿನ ಚುನಾವಣೆ ಸಭೆಯಲ್ಲಿ ಉಪಸ್ಥಿತರಿದ್ದಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮವನ್ನ ಚೆನ್ನಾಗಿ ರೂಪಿಸಿದಂತ ಈ ಭಾಗದ ಶಾಸಕರಾದ ಶ್ರೀ BR ಪಾಟೀಲ್ ರೇ, ಈಶ್ವರ್ ಖಂಡ್ರೆ ಅವರೇ, ಸಾಗರ್ ಖಂಡ್ರೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಅಜಯ್ ಸಿಂಗ್ ಅವರೇ, ರೇವು ನಾಯ್ಕ್ ಅವರೇ, RK ಪಾಟೀಲ್ ರೇ ಹಾಗೂ ಅನೇಕ ಮುಖಂಡರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಮತ್ತು ಅವರೆಲ್ಲರಿಗೂ ಕೂಡ ಈ ಒಂದು ಸಮಯದ ಅಭಾವದಿಂದ ಅವರ ಹೆಸರುಗಳನ್ನು ತೆಗೆದುಕೊಳ್ಳಕ್ಕಾಗಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಬೇರೆ ಚುನಾವಣೆ ಹೆಂಗಿದು ಚುನಾವಣೆ ಇಲ್ಲ. ಯಾಕಂದ್ರೆ ಬೇರೆ ಚುನಾವಣೆಗಳಲ್ಲಿ ಎಲ್ಲ ಪಕ್ಷದ ಮುಖಂಡರು ಬರ್ತಾರೆ, ಮತ ಕೇಳ್ತಾರೆ ಮತ್ತು ನಾನು ಏನ್ ಮಾಡ್ತೀನಿ ಮುಂದೆ ಅಥವಾ ನನಗೆ ಮತ ಕೊಟ್ಟರೆ ನಾನು ಹೇಗೆ ನಡ್ಕೊಳ್ತೀನಿ ಅಂತ ಹೇಳಿ ಹೆಚ್ಚಾಗಿ ಅದನ್ನ ಹೇಳ್ತಾರೆ. ಆದರೆ ಈ ಚುನಾವಣೆ ದೇಶದ ಭವಿಷ್ಯವನ್ನ ಬರಿತಕ್ಕಂತ ಚುನಾವಣೆ ಇದು ಮತ್ತು ಮೋದಿ ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನ ಕಿತ್ತಾಕಿ ಡಿಕ್ಟೇಟರ್ಶಿಪ್ ತರಬೇಕು ಅಂತಕ್ಕಂಥದ ಕಡೆ ಅವರ ಲಕ್ಷ್ಯ ಇದೆ. ದೇಶದ ಸಂವಿಧಾನವನ್ನ ಕಿತ್ತಾಕಬೇಕು, ಹೊಸ ಸಂವಿಧಾನ ತರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಸಂವಿಧಾನ ಇದು ಎಲ್ಲರಿಗೆ ಅನುಕೂಲವಾಗಿರ್ತಕ್ಕಂಥದ್ದು. ಅವರು ಕೊಟ್ಟಂತ ಕೊಡುಗೆ ಹೆಣ್ಣು ಮಕ್ಕಳಿಗೆ ವೋಟ್ ಕೊಡ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅವರಿಗೆ ಹಕ್ಕಿದೆ. ಬಡವರಿಗೆ, ರೈತರಿಗೆ, ಕಡು ಬಡವರಿಗೆ ಎಲ್ಲರಿಗೆ ವೋಟಿನ ಹಕ್ಕು ಸ್ವಾತಂತ್ರ್ಯ ಸಿಕ್ಕ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ಹಕ್ಕುಗಳನ್ನು ಎಲ್ಲರಿಗೂ ಕೂಡ ಸಿಕ್ಕಿದೆ. ಇದಕ್ಕಿಂತ ಮುಂಚೆ ಇರಲಿಲ್ಲ, ಯಾರು ಕೂಡ ಕೇಳ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಎದಕ್ಕೆ ಬರ್ತಾರೆ? ಓಟಿನ ಸಲುವಾಗಿ ಬರ್ತಾರೆ. ಈ ಓಟನ್ನ ಕೊಡಿಸಿದ್ದಾರು ಕಾಂಗ್ರೆಸ್ ಪಾರ್ಟಿಯವರು, ಸಂವಿಧಾನವನ್ನ ಬರೆದಿದ್ದಾರು ಡಾಕ್ಟರ್ ಅಂಬೇಡ್ಕರ್ ಅವರು, ಪ್ರಜಾಪ್ರಭುತ್ವವನ್ನ ಆಳವಾಗಿ ಅದರ ಬೇರನ್ನ ಕೆಳಗಡೆ ಉಳಿಸಿದ್ದಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇಂಥ ಮಹನೀಯರು ಕಟ್ಟದಂತ ದೇಶಕ್ಕೆ
ಯಾವ ಪಕ್ಷ ಸ್ವಾತಂತ್ರ್ಯ ತಂದು ಕೊಡ್ತೋ ಅವರಿಗೆ ಮೋದಿ ಕೇಳ್ತಾನೆ ಮಾರಾಯ. ಇವ ಹುಟ್ಟಿದಿಲ್ಲ ಕೂಡ ಅವಾಗ ಕೇಳ್ತಾನೆ. ಏನ್ ಕೇಳ್ತಾನೆ? कांग्रेस ने क्या कर दिया, देश के लिए क्या करा, 70 साल में क्या किया. अरे भाई हम 70 साल नहीं थे, 55 साल थे. 55 साल हम हुकूमत में थे. ನಾವಿದ್ದೇವೆ. ನಾವು ಏನ್ ಮಾಡಿದ್ದೇವೆ? ಹೆಣ್ಣು ಮಕ್ಕಳಿಗೆ ವೋಟ್ ಕೊಡ್ತಕ್ಕಂಥ ಅಧಿಕಾರ, ಗಂಡು ಮಕ್ಕಳಿಗೆ ವೋಟ್ ಕೊಡ್ತಕ್ಕಂಥ ಅಧಿಕಾರ, ಜಾತಿ ಧರ್ಮ ಮತ ಕುಲ ಇಲ್ಲದೆ ಸರಿ ಸಮಾನವಾದಂತ ಹಕ್ಕು ಕೊಟ್ಟವರು ಕಾಂಗ್ರೆಸ್ದವರು. ನೀನೇನ್ ಮಾಡ್ತಾ ಇದ್ದಿ? ಈಗ ಅದನ್ನ ಕಿತ್ಕೊಳ್ಬೇಕು, ಅವರಿಗೆ ಮತ್ತೆ ಬಡವರಾಗಿ ಮಾಡಬೇಕು, ಅವರಿಗೆ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇಡಬೇಕು. ಈ ಕುತಂತ್ರವನ್ನ ಮೋದಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಬಗ್ಬೇಡಿ. ಒಂದು ಸಾರಿ ಪ್ರಜಾಪ್ರಭುತ್ವ ನಮ್ಮ ಕೈಯಿಂದ ತಪ್ಪಿದರೆ ಎಂದೂ ಪುನಃ ನೀವು ಕಾಣೋದಿಲ್ಲ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಇವತ್ತು ಮಕ್ಕಳಿಗೆ ಎಜುಕೇಶನ್ ಫ್ರೀ ಮಾಡಿದ್ದು ಕಾಂಗ್ರೆಸ್ದು, ಹೊಟ್ಟಿಗೆ ಅನ್ನ ಕೊಡ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಧಾನ್ಯವನ್ನ ಕೊಡ್ತಕ್ಕಂಥ ಕಾನೂನು ಮಾಡಿದ್ದು ಸೋನಿಯಾ ಗಾಂಧಿಯವರು, ನರೇಗಾ ಅಂತ ಯೋಜನೆ ತಂದಿದ್ದು ಸೋನಿಯಾ ಗಾಂಧಿಯವರು, ರೂರಲ್ ಹೆಲ್ತ್ ಮಿಷನ್ ಅಂದ್ರೆ ಹಳ್ಳಿಗಳಲ್ಲಿ ಆರೋಗ್ಯವನ್ನ ನೋಡಿಕೊಳ್ಳಕ್ಕೆ ಆಸ್ಪತ್ರೆಗಳು ಸರಿಯಾಗಿ ಮಾಡಿದ್ದು ತೆರೆದಿದ್ದು ಇದು ಕಾಂಗ್ರೆಸ್ ಪಾರ್ಟಿ. ಪ್ರತಿ ಒಂದು ಬಡವನಿಗೆ ಏನಾದ್ರೂ ಒಂದು ಕೊಡುಗೆ ಸಿಗಬೇಕು ಅಂತ ಹೇಳಿ ಕಾಂಗ್ರೆಸ್ದವರು ಇದು ಅನ್ನಭಾಗ್ಯ ಮಾಡಿದ್ರು. ಅದೇ ರೀತಿಯಾಗಿ ಶಾಲೆಗೆ ಹೋಗ್ತಕ್ಕಂಥದ್ದು ಮಾಡಿದ್ರು. ಹೀಗೆ ಕೈಗೆ ಕೆಲಸ ಸಿಗಲಿ ಅಂತ ಹೇಳಿ ನರೇಗಾ ನೀವೇನ್ ಮಾಡಿರಿ? ಪಂಡಿತ್ ಜವಾಹರ್ಲಾಲ್ ದೊಡ್ಡ ದೊಡ್ಡ ಕಾರ್ಖಾನೆಗಳು ತೆಗೆದ್ರು, ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಿದ್ರು. ಆದರೆ ಯಾವ ದೇಶದಲ್ಲಿ ನಮ್ಮ ಒಂದು ಸೂಜಿನೂ ತಯಾರಾಗ್ತಿರ್ಲಿಲ್ಲ. ನಮ್ಮ ದೇಶದಲ್ಲಿ ಒಂದು ಸೂಜಿ ತಯಾರಾಗ್ತಾ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು ಎಲ್ಲಿ ಸೂಜಿ ತಯಾರಾಗ್ತಿದ್ದಿಲ್ಲ ಅಂತ ಕಡೆ ರಾಕೆಟ್ ಬಿಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೆ. ದೊಡ್ಡ ದೊಡ್ಡ ಕಾರ್ಖಾನೆಗಳು ತೆಗೆದಿವೆ, ಅನೇಕ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ತು. ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಡಿಗ್ರಿ ಕಾಲೇಜ್ ಇವೆಲ್ಲ ಯಾವಾಗ ಬಂದ್ರಿ? ಕಾಂಗ್ರೆಸ್ ಕಾಲದಲ್ಲಿ. ಆದ್ರೆ ಮತ್ತೆ ಕಾಂಗ್ರೆಸ್ ಏನ್ ಮಾಡ್ಯಾರ ಅವರು? ಏನ್ ಮಾಡ್ಬೇಕಪ್ಪ? ನಿಮ್ ಮನೆಗೆ ಬಂದು ದುಡಿಬೇಕಾ? ಹಳ್ಳಿ ಜನರಿಗೆ ಬ್ಯಾಂಕ್ನಲ್ಲಿ ಹೋಗಕ್ಕೆ ಅವಕಾಶ ಇರಲಿಲ್ಲ. ಬ್ಯಾಂಕದ ರಾಷ್ಟ್ರೀಕರಣ ಮಾಡಿ ಬ್ಯಾಂಕ್ಲಿಂದ ಸಾಲ ಕೊಡ್ತಕ್ಕಂಥ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ದು. ಟೆನೆಂಟ್ಗಳಿಗೆ ಮಾಲೀಕರು ಮಾಡಿದ್ದು ಕಾಂಗ್ರೆಸ್ನವರು ಮಾಡಿದ್ದು. ದೊಡ್ಡ ದೊಡ್ಡ ಕೆಲಸಗಳು ನಾವು ಮಾಡಿದೇವೆ. ಆದ್ರೆ ಇವ್ರು ಹೆಂಗಂದ್ರೆ ಇವತ್ತು ಕ್ರೆಡಿಟ್ ತಗೊಳ್ತಾರೆ ಮೋದಿ ಅವರು, ಬಿಜೆಪಿದವರು, RSS ದವರು. ನಮ್ಮ ಕಡೆ ಒಂದು ಗಾದಿ ಮಾತು ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ಮೆಹನತ್ ಕರೆ ಮುರುಘಾ ಸಾಬ್, ಅಂಡಾ ಖಾಯ ಫಕೀರ್ ಸಾಬ್. ಹಂಗೆ ನಾವು ಮೆಹನತ್ ಮಾಡಿದ್ದು, ನಾವು ದುಡ್ದಿದ್ದು, ದೇಶ ಕಟ್ಟಿದ್ದು, ಎಲ್ಲಿ ಜನ ಅನ್ನಕ್ಕಾಗಿ ಕೊರಗ್ತಾ ಇದ್ರು ಅಂತ ಕಡೆ ಹಸಿರು ಕ್ರಾಂತಿ ಮಾಡಿ ಎಲ್ಲರ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ಮಾಡಿದ್ರು. ಇಲ್ದ್ರು ಅಮೆರಿಕನ್ ಗೋಧಿ ತಂದು ತಿಂತಿದ್ರು ಜನ. ನಿಮಗೆ ನೆನಪಿರ್ಬೇಕು ಹಿರಿಯರಿಗೆ. ಅದೇ ರೀತಿಯಾಗಿ ಹಾಲು ಸಿಗ್ತಿದ್ದಿಲ್ಲ, ವೈಟ್ ರೆವಲ್ಯೂಷನ್ ಅದು ಮಾಡಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ 18% ಜನ ಮಾತ್ರ
ಬರೆದು ಓದವ್ರು ಇದ್ರು 18. ಇವತ್ತು ನಮ್ಮ ಸರ್ಕಾರ 2013-14 ಸುಮಾರು 74%, 100ಕ್ಕೆ 74% ಜನ ಬರೆದು ಓದೋರಿದ್ದಾರೆ. ಈಗ ಒಂದ್ 2-3% ಹೆಚ್ಚಿಗಾಗಿದೆ. ಇಂಥ ಕೆಲಸ ಮಾಡಿದ ಮೇಲೆ ನೀವು ಏನ್ ಮಾಡಿರಿ? क्या किया आपने? मैं भारत का विकास करूंगा, अच्छे दिन लाऊंगा अंದ. ಎಲ್ಲರಪ್ಪ ನೀನು अच्छे दिन? ಪೆಟ್ರೋಲ್ 100 ರೂಪಾಯಿ ಆಗಿದೆ, ಡೀಸೆಲ್ 80 ರೂಪಾಯಿ ಆಗಿದೆ, LPG 102 ರೂಪಾಯಿ ಆಗಿದೆ ಇಲ್ಲ? ರೈತರ ಟ್ರ್ಯಾಕ್ಟರ್ ಮೇಲೆ ಟ್ಯಾಕ್ಸ್, ಗೊಬ್ಬರ ಮೇಲೆ ಟ್ಯಾಕ್ಸ್, ರೈತರು ಬಳಸ್ತಕ್ಕಂಥ ಎಲ್ಲಾ ಸಾಮಾನ್ ಮೇಲೆ GST. ನಮ್ಮ ರಾಜ್ಯಕ್ಕೆ ಏನು ಸಿಗಬೇಕು ಅದು ಮೋದಿ ಕೊಡ್ತಾ ಇಲ್ಲ. ಅದು ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಅಂದ್ರೆ ನಮಗ್ ಸಿಗೋ ಪಾಲನೂ ಸಿಗ್ತಾ ಇಲ್ಲ. ನಮಗ್ ಬರ್ತಕ್ಕಂಥ ಹಣ ಕೇಂದ್ರದಿಂದ ಬರೋದಿಲ್ಲ. ಇಂಥ ಸರ್ಕಾರಕ್ಕೆ ನೀವು ತೆಗಿಬೇಕೋ ಇಡಬೇಕೋ ನೀವು ಹೇಳಿ. ತೆಗಿಬೇಕಲ್ಲ? ತೆಗಿಬೇಕಾದ್ರೆ ಸಾಗರ್ ಖಂಡ್ರೆಗೆ ಹಸ್ತಕ್ಕೆ ವೋಟ್ ಕೊಡಬೇಕು. ಹೋದ್ನವನ ಸಾಗರ್ ಖಂಡ್ರೆ ಇಲ್ಲೇ ಇದೆಯಾ? ಕೊಡ್ಬೇಕು. ನೀವು ಕೊಟ್ರೆ ಈ ದೇಶದ ಉದ್ಧಾರ ಆಗ್ತದೆ. ಇಲ್ಲದ್ರೆ ಬರೇ ನೀವು ಯಾರವ್ರ ಹೆಸರು ನೀವು ಖೂಬಾ ತಗೊಂಡು ಏನ್ ಮಾಡೋರಿದ್ರಿ? ಬರೇ ನಮ್ಮ ಹಿಂದಕ್ಕಿದ್ರಲ್ಲ ಅವ್ರು ಯಾರು ಸ್ವಾಮಿ ರಾಮದೇವ್ ಅಂತ ಹೇಳಿ ಬಾಬಾ ರಾಮದೇವ್ ಯೋಗ ಮಾಡ್ತಾನಲ್ಲ. ಸೊ ಆ ಯೋಗ ಮಾಡೋ ಮೊನ್ನೆ ನಂಗೆ ಸಿಕ್ಕಿದ್ದ ಏರ್ಪೋರ್ಟ್ ನಲ್ಲಿ. ನಾನು ಹೇಳಿದೆ, ಏನ್ ರಾಮದೇವ್ ಅವರೇ ये क्या कर रहे हैं आप? अरे लाके ऐसे आदमी को तुम गादी पे बिठाए जा तुम्हारी सुनता ना लोगों की सुनता. ऐसे आदमी को क्यों? गलती हो गई हमारे से, हिंगे अन्ना गलती हो गई हमारे से, तुम चलाओ ಅಂದ್ರೆ ಅವನ ಶಿಷ್ಯ ನಿಮ್ಮ ಖೂಬ. ಅದಕ್ಕೆ ಇವನು ಕೂಡ ಅವ್ರೇನ್ ಹೇಳ್ತಾರೆ ಕೇಳ್ತಾರೆ. ಈಗ ಬದಲಾವಣೆ ಆಗಿರ್ಬೇಕು. ಈಗ ಮೋದಿ ಅಂತಿರ್ಬೇಕು. ಮೋದಿ ಈ ದೇಶದ ಉದ್ಧಾರ ಮಾಡಕ್ ಬಂದಿಲ್ಲ. ಈ ದೇಶದಲ್ಲಿ ಒಂದು ಹುಕುಂಶಾಹಿ ಡಿಕ್ಟೇಟರ್ಶಿಪ್ ಮಾಡಕ್ ಬಂದಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ಹುಷಾರಾಗಿರ್ಬೇಕು. ಮತ್ತಿಂಥ ಡಿಕ್ಟೇಟರ್ಶಿಪ್ ಇರ್ತಕ್ಕಂಥವನಿಗೆ ನೀವು ತೆಗೆದು ಹಾಕಬೇಕು. ನಿಮ್ಗೆ ಎರಡೇ ಮಾತು ಕೇಳ್ತೀನಿ, 2-3 ಮಾತು. ನಿಮ್ಮಲ್ಲಿ ವೋಟಿಂಗ್ ಬಂದಾಗ ಗುಲ್ಬರ್ಗಾಕ್ಕೆ ಬರ್ತಾನೆ. ಏನ್ ಪ್ರೀತಿ ಅದನ್ನು ಗೊತ್ತಿಲ್ಲ. ಹೋದ ಸಲಾನು 2019 ಕೂಡ ಗುಲ್ಬರ್ಗಕ್ಕೆ ಬಂದಿದ್ರು. ಈಗ ಮೊನ್ನೆನೂ ಗುಲ್ಬರ್ಗಕ್ಕೆ ಬಂದಿದ್ದಾರೆ. ನಮ್ಮ ಮೇಲೆ ಬಹಳ ಪ್ರೀತಿ ಇದೆ. ಇದು ಬಸವಣ್ಣನ ನಾಡು, ಶರಣ ಬಸಪ್ಪನ ನಾಡು ಅಂತ ಹೇಳಿ ದರ್ಶನ್ ತಗೊಳಕ್ ಬರ್ತಾರಂತ ನಾ ತಿಳ್ಕೊಂಡಿದ್ದೆ. ಏರ್ಪೋರ್ಟ್ಲಿಂದಾನೆ ತಮ್ಮ ಜನರಿಗೆ ಕರ್ಕೊಂಡು ಮಾಡೋದು ಹೇಗೆ ನೀವು ಕಾಂಗ್ರೆಸ್ ಸೋಲಿಸಬೇಕು ಅಂತ ಹೇಳಿ ಕೇಳಿಕೊಂಡು ಅಲ್ಲಿಂದ ಹಾರಿ ಹೋಗ್ತಾನೆ. ಈ ಕಡೆ ಬರಲ್ ಸಹಿತ ನೋಡಲ್ ಸಹಿತ. ಬರಗಾಲ ಬಂತು ನೋಡ್ಲಿಲ್ಲ, ಅತಿವೃಷ್ಟಿ ಆಯ್ತು ನೋಡ್ಲಿಲ್ಲ, ಕೋವಿಡ್ನಾಗ ಜನ ಸಾಯ್ತಾ ಇದ್ರು ನೋಡ್ಲಿಲ್ಲ. ಯಾವ ಈ ಕಡೆ ಗಮನನೇ ಇಲ್ಲ. ಮತ್ತು ನಮಗೆ ಬರಗಾಲದಿಂದ ಬರ್ತಕ್ಕಂಥ ದುಡ್ಡು ಬರಲಿಲ್ಲ. ಅವರಿಗೆ ನಾವು ಪಾರ್ಲಿಮೆಂಟ್ನಾಗ ಕೇಳಿದೇವೆ, ನಮ್ಮ ಧ್ವನಿ ಆಗ್ತದೆ, ಅದ್ರ ಬಗ್ಗೆ ಚೂರು ಹೇಳಲ್ಲ. ಬರೇ ಹಿಂದೂ ಮುಸಲ್ಮಾನ್. ಅರೆ ಏನು ಹೊಟ್ಟೆ ತುಂಬುತ್ತದೆ ಅದರಿಂದ? ಏನಾಗ್ಯದಪ್ಪ? ಜನ ಮರ್ತೋಗಿದ್ದು ಇವರು ಮಾತಾಡಿ ಧರ್ಮದಲ್ಲಿ ವರ್ಕ್ ಮಾಡ್ತಾರೆ. ಧರ್ಮದ ಹೆಸರಿನ ಮೇಲೆ ವರ್ಕ್ ಮಾಡ್ತಾನೆ. ಜನರಲ್ಲಿ ಜಗಳ ಹಚ್ತಾನೆ. ಜಾತಿಗಳಲ್ಲಿ ಜಗಳ ಹಚ್ತಾನೆ. ಒಂದ್ಸಲ
भाइयों, ये सिद्धरामैया धनगर समाज का है, उनके लिए क्या किया ಅಂತ ಕೇಳ್ತಾನೆ. ಇನ್ನೊಂದು ಕಡೆ ಮತ್ತೆ ಯಾರಾದರೂ ಮಾತಾಡಿದ್ರೆ वो कोली समाज के लोग है, तुमको क्या करा ಅಂತ ಕೇಳ್ತಾರೆ. ಅರೆ ನಾವು ಏನ್ ಮಾಡಬೇಕು, ಇಲ್ಲಿ ಇರೋದೇ ಯಾವಾಗಲೂ ಕೂಡ ದೇವರಾಜ ಅರಸು ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸಿದ್ದರಾಮಯ್ಯ ಅವ್ರ ಕಾಲದಾಗ ಬಡವರ ರಾಜ್ಯ ಮತ್ತು ಬಡವರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು ರಾಜ್ಯನೇ. ನಿಮ್ಮದು ಶ್ರೀಮಂತರ ಬಗ್ಗೆ ಯೋಚನೆ ಮಾಡ್ತೀರಿ, ನಾವು ಬಡವರ ಬಗ್ಗೆ ಚಿಂತನೆ ಮಾಡ್ತೇವೆ. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಇವತ್ತು ರಾಹುಲ್ ಗಾಂಧಿನೂ ಬಡವರ ಬಗ್ಗೆ ಚಿಂತೆ ಮಾಡ್ತಾರೆ ಹೊರತಾಗಿ ಶ್ರೀಮಂತರ ಬಗ್ಗೆ ಅಲ್ಲ. ಮೋದಿ ಮಾತ್ರ ಇಬ್ಬರು ಶ್ರೀಮಂತರಿಗೆ ಹಿಡ್ಕೊಂಡು ಓಡಾಡ್ತಾನೆ. ಮತ್ತು ನಾವೇನು ಹಿಂದೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ತಂದಿದ್ದೇವೆ ಅದು ಎಲ್ಲ ಒಂದು ಮಾರ್ತಾ ಇದ್ದಾನೆ. ಆ ಅದಾನಿಗೆ, ಅಂಬಾನಿಗೆ, ತನಗೆ ಯಾರಿಗೆ ಬೇಕು ಅವ್ರಿಗೆ ಮಾರೋದೇ ಮಾರೋದು. अब बोलना ऐसा है, दो लोग बेचने वाले हैं. कौन? दो लोग बेचते हैं हमारी संपत्ति को, एक मोदी, शाह. दो लोग लेने वाले हैं, अंबानी और अदानी खरीदने वाले. जो संपत्ति तुमने बनाई थी, ನೀವೇನ್ ಗಳಿಸಿದ್ರಿ, ನೀವೇನ್ ಟ್ಯಾಕ್ಸ್ ಕಟ್ಟಿದ್ರಿ, ಅದು ಎಲ್ಲ ಇವನು ಮಾರ್ಕೊಂಡು ತಿಂತಾ ಇದ್ದಾನೆ. ಏರ್ಪೋರ್ಟು, ಪೋರ್ಟು, ರಸ್ತೆಗಳು, ಪಬ್ಲಿಕ್ ಸೆಕ್ಟರ್ ಎಲ್ಲ ಇವತ್ತು ಮಾರ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಮತ್ ಭಾಯಿಯೋ ಬೈನೋ ಮೈ ಐಸಾ ಕರ್ತಾ ಹೂಂ ವೈಸಾ ಕ್ಯಾ ಕರೆ ಭೈ. ಮೊದಲಿನ ಎಲೆಕ್ಷನ್ ನಲ್ಲಿ ಹೇಳಿದ್ರು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೋ ಇಲ್ಲೋ ನಿಮ್ಗೆ ಗೊತ್ತಿಲ್ಲ. 2 ಕೋಟಿ ನೌಕರಿ 10 ವರ್ಷನಾಗ ಎಷ್ಟು ಕೋಟಿ ಕೊಡ್ಬೇಕು? 20 ಕೋಟಿ ನೌಕರಿ ಯುವಕರಿಗೆ ಕೊಡ್ಬೇಕಾಗಿತ್ತು. ಕೊಟ್ಟಿದಾರೇನ್ರಿ? ಇಲ್ಲ ಅಂದ್ರೆ ಮೋದಿ ಸುಳ್ಳು ಹೇಳತ್ತಾರ, ನಾವು ಸುಳ್ಳು ಹೇಳ್ತಾ ಇದ್ದೇವೆ. 15 ಲಕ್ಷ ನಿಮ್ ಜೋಬಿಗೆ ಹಾಕ್ತೇವೆ. अरे काला धन बाहर रखे कांग्रेस वाले, वो पूरा लाऊंगा, हर एक के जोब में 15 लाख डालूंगा. डाल दिए? ಹಾಕಿದ್ರ ನಿಮ್ ಜಾಬ್ ನಲ್ಲಿ 15 ಲಕ್ಷ ಇಲ್ಲ, ಅದನ್ನು ಸುಳ್ಳೇನಾ? ನಿಮ್ಮ ಆಮದಾನಿ, ರೈತರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಾ ನಿಮ್ಮ ಆಮದಾನಿ ಡಬಲ್? ಎಲ್ಲ ಸುಳ್ಳು ಮತ್ತ ಸುಳ್ಳಿನ ಸರ್ದಾರಿಗೆ ಯಾಕೆ ಓಟ್ ಕೊಡ್ತೀರಿ? ನಾನು ಅದೇ ಹೇಳ್ತೀನಿ ಯಾವಾಗ್ಲೂ, ಮೋದಿ ಅಂದ್ರೆ ಸುಳ್ಳಿನ ಸರ್ದಾರ. ಈ ಸರ್ದಾರ, ಸುಳ್ಳಿನ ಸರ್ದಾರ್ಗೆ ನೀವೆಷ್ಟು ದೂರ ಇಡ್ತೀರೋ ಅಷ್ಟು ದೇಶಕ್ಕೆ ಒಳ್ಳೇದು. ಎಷ್ಟು ಸಮೀಪ ತಗೊಳ್ತೀರೋ ಡೇಂಜರ್. ಅವನಿಗೆ ಕೈ ಕೊಟ್ರೆ, ಬೆರಳು ಕೊಟ್ರೆ ಮನುಷ್ಯಂಗ್ ನುಗ್ಗುತ್ತಾನೆ, ಆ ಟೈಪ್. ಅದಕ್ಕೆ ನೀವು ದಯವಿಟ್ಟು, ಸಮಯದ ಅಭಾವ ಇದೆ, ನಾವು ಕೆಲವು ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ. ಈಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟು ಅದನ್ನ ಈಗಾಗಲೇ ನಿಮಗ ಸಿಗ್ತಾ ಇದೆ. ಬಸ್ ಫ್ರೀ ಸಿಗ್ತಾ ಇದೆಯಲ್ಲಮ್ಮ? ಸಿಗ್ತಾ ಇಲ್ಲ? ಸಿಗ್ತಾ ಇದೆ. ಅನ್ನಭಾಗ್ಯ ಅವ್ರ ಸ್ಕೀಮ್ ಇತ್ತು, ಅದನ್ನ ಮೋದಿ ಹೇಳ್ತಾರೆ 80 करोड़ लोगों को मैं फ्री राशन दे रहा. अरे भाई, ये तो कांग्रेस वाले सिद्धरामैया के नेतृत्व में पहले ही फ्री कर दिए थे. ನೀವು ಅದು ಹೇಳ್ಕೊಳ್ತಾನೆ. ಆಮೇಲೆ ಪ್ರತಿಯೊಂದಕ್ಕೂ ಮೋದಿ ಇದು ನಂದು ಅಂತ ಹೇಳ್ಕೊಳ್ಳೋದು ರಾಟಿ ಇದೆ. ಆಮೇಲೆ 5 ನಮ್ಮ ಅನ್ನಭಾಗ್ಯ ಆಯ್ತು, ಗೃಹಲಕ್ಷ್ಮಿ ಆಯ್ತು, ಯುವ ನಿಧಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಶಕ್ತಿ ಆಯ್ತು. ಇವೆಲ್ಲ ನಾವೇನ್ ಮಾಡಿದ್ದೇವೆ ಅದು ನಿಮಗೆ ಶಕ್ತಿ ತುಂಬಕ್ಕೆ ಮಾಡಿದ್ದು, ಬಡವರಿಗೆ. ಈಗ ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ನಾವೇನ್ ಮಾಡ್ತೇವೆ ಅದು ನಿಮಗೆ ಹೇಳ್ತೇನೆ. ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ನಮ್ಮ ತಾಯಿಂದರಿಗೆ ಪ್ರತಿ ವರ್ಷ ಅವ್ರ ಅಕೌಂಟ್ ನಲ್ಲಿ ಕೊಡ್ತೇವೆ. 1 ಲಕ್ಷ ರೂಪಾಯಿ. ಯುವ ಬೆಳಕು
ಯುವ ನ್ಯಾಯ, ಈ ಯುವ ನ್ಯಾಯನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ 1 ಲಕ್ಷ ರೂಪಾಯಿ 1 ವರ್ಷ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವರಿಗೆ ನೌಕರಿ ಮಾಡತಕ್ಕಂಥ ಶಕ್ತಿ ನಾವು ತಂದು ಕೊಡ್ತೇವೆ. ಇದು ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿ. ದಿನಕ್ಕೆ 400 ರೂಪಾಯಿ. ಈಗ ನಿಮಗೆ ಗೊತ್ತಿದೆ, ನರೇಗಾದಲ್ಲಿ ಬಹಳ ಕಡಿಮೆ ಹಣ ಕೊಡ್ತಾರೆ. ನಮ್ಮ ಸರ್ಕಾರ ಬಂದಾಗ ನಾವು 400 ರೂಪಾಯಿ ಪ್ರತಿ ದಿವಸ ನರೇಗಾದಲ್ಲಿ ಕೊಡ್ತೇವೆ. ರೈತ ನ್ಯಾಯದಲ್ಲಿ ನಿಮ್ಮ ಸಾಲ ಮನ್ನಾ ಮಾಡ್ತೇವೆ. ಯಾವ ರೀತಿಯಾಗಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 72,000 ಕೋಟಿ ರೂಪಾಯಿ ನಾವು ಮನ್ನಾ ಮಾಡಿ ರೈತರಿಗೆ ಒಂದು ದೊಡ್ಡ ಸಮಾಧಾನ ತಂದು ಕೊಟ್ಟೇವೆ. ಆ ಕೆಲಸ ಈಗ ಮತ್ತೆ ಮಾಡ್ತೇವೆ. ಶ್ರಮಿಕ್ ನ್ಯಾಯ, ಅದರ ಜೊತೆಯಲ್ಲೇ ಜಾತಿ ಗಣತಿ. ನಾವು ಜಾತಿ ಗಣತಿ ಮಾಡಿ ಯಾರ ಮನೆಗಾರ ಹೋಗಿ ದೋಚ್ಕೊಂಡು ಮಂಗಳಸೂತ್ರ ತರ್ತೇವ? 55 ವರ್ಷ ಆಳಿದ್ದೇವೆ. ನೀವು ಹೇಳಿ, ಯಾರ್ದಾದ್ರೂ ಮಂಗಳಸೂತ್ರ ಕಾಂಗ್ರೆಸ್ನವ್ರು ತಂದು ಬೇರೆಯವ್ರಿಗೆ ಹಂಚಿದಾರ? ಮೋದಿ ಹೇಳ್ತಾನೆ ನಿಮ್ ಮಂಗಳಸೂತ್ರನು ಕಿತ್ಕೊಂಡು ಹೋಗ್ತಾರೆ. ಜಾತಿ ಅದು ಮಾಡೋದು ಯಾಕೆ? ಬಡವರು ಎಷ್ಟು ಜನ ಅರ, ಬಡವ್ರ ಬಳಿ ಎಷ್ಟು ಜಮೀನಿದೆ, ಬಡವ್ರ ಮಕ್ಕಳು ಓದಿದಾರೋ ಇಲ್ಲೋ, ಯಾವ ಓದ್ರೂ ಏನ್ ನೌಕರಿ ಮಾಡ್ತಾರೋ ಇದನ್ನ ಗುರುತಿಸ್ಲಕ್ಕೆ, ಇದನ್ನ ಗುರುತುಪಡಿಸ್ಬೇಕು ಅಂತ ಹೇಳಿ ನಾವು ಜಾತಿಯ ಜನಗಣನ ಮಾಡ್ತೇವೆ. ಅಂದ್ರೆ देखो भाइयों, तुम्हारी संपत्ति की गिनती हो रही, तुम्हारे जात की गिनती हो रही है. मंगलसूत्र तक नहीं बचेगा, वो लेके जाएंगे. ये सब मुसलमानों को दे देंगे. जिनके बच्चे ज्यादा होते हैं उसको ये संपत्ति जाएंगे. ಹಂಗಾದ್ರೆ ನನಗೆ 5 ಮಕ್ಕಳು ಜಾಸ್ತಿ ಬರ್ಬೇಕು. ನನಗೆ ಕೆಲವು ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 14 ಮಕ್ಕಳಿದ್ದು, ಅಂದ್ರೆ 14ನೇ ಮಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ಅಂದ್ರೆ ಏನ್ ನೋಡಿ ನೋಡಿ ಮಾಡ್ತಾರೆ ಜನ. ಆಯ್ತು, ನೀವು ಫ್ಯಾಮಿಲಿ ಪ್ಲಾನಿಂಗ್ ತಂದ್ರೆ ಅದು ತಂದ್ರೆ, ಆದ್ರೂ ಮುಸಲ್ಮಾನರಿಗೆ ಒಂದ್ ಹೇಳೋದು, ಹಿಂದೂಗಳಿಗೆ ಒಂದ್ ಹೇಳೋದು, ಈ ರೀತಿಯಾಗಿ ಹೇಳಿ ಹೇಳಿ ನಮ್ಮ ಜನರಲ್ಲಿ ಒಡಕ್ ಮಾಡ್ತಾ ಇದ್ದಾರೆ. ಅದು ಇದು ಮುಸಲ್ಮಾನರಿಗೆ ಹೋಗ್ತದ, ಇದು ಶೆಡ್ಯೂಲ್ ಕಾಸ್ಟ್ಗೆ ಹೋಗ್ತದ, ಇದು ಬ್ಯಾಕ್ವರ್ಡ್ಗೆ ಹೋಗ್ತದ, ಇದು ಅವರಿಗೆ ಹೋಗ್ತದೆ, ಇವರಿಗೆ ಹೋಗ್ತದೆ ಅಂತ ಹೇಳಿ ನಮ್ಮಲ್ಲಿ ಮನಸ್ಸು ಕೆಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವ್ಯಾರು ಅದಕ್ಕೆ ಬಲಿ ಬೀಳಬೇಡಿ. ಒಂದಾಗಿ ಈ ಸಾರಿ ಹಸ್ತಕ್ಕೆ ವೋಟ್ ಕೊಟ್ಟು ನಮ್ಮ ಪಕ್ಷಕ್ಕೆ ಗೆಲ್ಲಿಸಿ, ನಿಮ್ಮೆಲ್ಲರಿಗೆ ಒಳ್ಳೇದಾಗ್ತದೆ. ನಮ್ಮ ಯುವಕ ಇದ್ದಾನೆ, ಇಂಜಿನಿಯರ್ ಇದ್ದಾನೆ, ಮತ್ತು ಯುವಕರಿಗೆ ನೀವು ಹೆಚ್ಚಿನ ಶಕ್ತಿ ತುಂಬಬೇಕು ಅನ್ನೋದು ಮೊದಲಿಂದ ನಿಮ್ಮೆಲ್ಲರದಿದೆ. ಅದಕ್ಕಾಗಿ ಈ ಸಾರಿ ಯುವಕನಿಗೆ ನಾವು ಟಿಕೆಟ್ ಕೊಟ್ಟಿದ್ದು. ಅದಕ್ಕೆ ನೀವು ಬೆಂಬಲ ನೀಡಬೇಕು. ಬೆಂಬಲ ನೀಡ್ತೀರಾ ಅಲ್ಲ? ನೀಡ್ತೀರ. ಯಾಕೋ ಈ ಕಡೆ ನಮ್ಮ ತಾಯಿಂದೇರು ಎತ್ತುವಲ್ರು, ನೀವು ಯಾಕೋ ಸುಮ್ಮನಾದ್ರಿ? ಸೊ ಅದಕ್ಕೆ ದಯವಿಟ್ಟು ಅವರಿಗೆ ಆರಿಸ್ತಂದು ದೇಶಕ್ಕೆ ಉಪಕಾರ ಮಾಡಿ, ರಾಜ್ಯಕ್ಕೆ ಉಪಕಾರ ಮಾಡಿ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ದೇಶವನ್ನ ಒಕ್ಕಟ್ಟಾಗಿಡಿ. ಇಷ್ಟು ಮಾತ್ರ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಿಗೆ ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ಬುದ್ಧ ಬಸವ ಅಂಬೇಡ್ಕರರ ಆಶಯದಂತೆ ನುಡಿದಂತೆ ನಡೆದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನುಡಿದಂತೆ ನಡೆದ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿ. ಅಖಿಲ ಭಾರತ
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತ ಬಿ.ಆರ್. ಪಾಟೀಲ್ ಅವರೇ, ಶಾಸಕರಾದಂತ ಅಜಯ್ ಸಿಂಗ್ ಅವರೇ, ನಮ್ಮ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮತಬಾಂಧವರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಮಾನ್ಯ ಖಂಡ್ರೆಯವರು, ಈಶ್ವರ್ ಖಂಡ್ರೆಯವರು, ಬಿ.ಆರ್. ಪಾಟೀಲ್ರು ಮತ್ತು ಎಐಸಿಸಿ ಅಧ್ಯಕ್ಷರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ಸಾಗರ್ ಖಂಡ್ರೆ ಅವರಿಗೆ ಆಶೀರ್ವಾದ ಮಾಡಬೇಕು ಈ ಸಾರಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಮೇ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ನೀವೆಲ್ಲ ತಿಳ್ಕೋಬೇಕು. ಕಾರಣ ಯಾಕಪ್ಪ ಅಂತಂದ್ರೆ, ಇನ್ನು 5 ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರು, ರೈತರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರ ರಕ್ಷಣೆ ಆಗ್ತದೆ, ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ, ದೇಶದ ಭವಿಷ್ಯವನ್ನು ರೂಪಿಸ್ತಾರೆ. ಇದನ್ನ ತಾವು ಗಮನದಲ್ಲಿಟ್ಟುಕೊಂಡು ಮತ ಚಲಾಯಿಸಬೇಕು. ಜೊತೆಗೆ ಇವತ್ತು ಸಂವಿಧಾನ ಬಹಳ ಅಪಾಯದಲ್ಲಿದೆ. ಸಂವಿಧಾನ ರಕ್ಷಣೆ ಆಗಬೇಕು. ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ನೀವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಇವೆರಡೂ ಮಾಡತಕ್ಕಂಥದ್ದು, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ನಿಮ್ಮ ಕೈಲಿರೋದ್ರಿಂದ ನೀವು ವಿಚಾರ ಮಾಡಿ ಈ ದೇಶದ ಯಾರಿಗೆ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ದೇಶದ ಹಿತ ಕಾಪಾಡ್ತಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗ ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. 10 ವರ್ಷಗಳು ಅಂತಂದ್ರೆ ಬಹಳ ದೀರ್ಘಕಾಲ. ಈ 10 ವರ್ಷಗಳಲ್ಲಿ ಈ ದೇಶದ ಬಡವರ ಬಗ್ಗೆ ಏನಾದರೂ ಕಾರ್ಯಕ್ರಮಗಳನ್ನು ಕೊಟ್ರ, ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ, ಹಿಂದುಳಿದವ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ, ಅಲ್ಪಸಂಖ್ಯಾತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ರ? ನನ್ನ ಪ್ರಕಾರ ಅವರು ಈ ವರ್ಗದ ಜನರ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ. ಭಾರತೀಯ ಜನತಾ ಪಕ್ಷನೇ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ, ಬಡವರ ಹಿತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈ 7-10 ವರ್ಷಗಳು ಪ್ರಧಾನಮಂತ್ರಿಯಾಗಿ ಅವರು ಹೇಳಿದಂತ
ಅನೇಕ ಭರವಸೆಗಳು ಈ ದೇಶದಲ್ಲಿ 2014ರಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಅದೊಮ್ಮೆ ಜ್ಞಾಪಕ ಮಾಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಾಂಗ್ರೆಸ್ ಲೀಡರ್ಗಳು, ಬೇರೆ ಶ್ರೀಮಂತರುಗಳು ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಸ್ವಿಟ್ಜರ್ಲೆಂಡ್ನಲ್ಲಿ. ಆ ಹಣ ತಗೊಬಂದು 100 ದಿನಗಳಲ್ಲಿ ನಮ್ಮ ದೇಶದ ಎಲ್ಲ ಕುಟುಂಬಗಳಿಗೆ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು. ನಿಮಗೆ 15 ಲಕ್ಷ 10 ವರ್ಷಗಳಲ್ಲಿ ಬಂತ? ಮತ್ತೆ ನರೇಂದ್ರ ಮೋದಿ ಹೇಳಿದದ್ದು ಸುಳ್ಳ ನಿಜನಾ? ಮತ್ತೆ ಅವರಿಗೆ ವೋಟ್ ಕೇಳಲಿಕ್ಕೆ ನೈತಿಕತೆ ಇದೆಯಾ ಇಲ್ವಾ? ಇಲ್ಲ ಅಲ್ಲ, ನೈತಿಕತೆ ಇಲ್ಲ. ಆಮೇಲೆ ಈ ದೇಶದ ಯುವಕರು, ನಿರುದ್ಯೋಗ ಇದೆ ದೇಶದಲ್ಲಿ, ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದಾರ? 10 ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇವರು ಬಂದ ಮೇಲೆ ನಿರುದ್ಯೋಗದ ಸಮಸ್ಯೆ ಇನ್ನೂ ಹೆಚ್ಚಾಯಿತು. ನಿರುದ್ಯೋಗ ಬಗೆಹರಿಲಿಲ್ಲ. ಆಮೇಲೆ ರೈತರ ಆದಾಯವನ್ನ 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ರೈತರ ಆದಾಯ 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ ಅದನ್ನು 2 ಲಕ್ಷ ಮಾಡ್ತೀನಿ, 2 ಲಕ್ಷ ಬರಾಗ ಮಾಡ್ತೀನಿ ಅಂತ ಹೇಳಿದ್ರು. ನಾನು 10 ವರ್ಷದಲ್ಲಿ ಎಷ್ಟು ರೈತರ ಆದಾಯ ಜಾಸ್ತಿ ಆಗಿದೆ ಅಂತ ನೋಡಿದ್ರೆ 1 ರೂಪಾಯಿನೂ ಕೂಡ ಜಾಸ್ತಿ ಆಗಿಲ್ಲ. ಇನ್ನೂ ಕೂಡ ನಷ್ಟ ಆಗಿದೆ. ವ್ಯವಸಾಯ ಮಾಡೋದು ನಷ್ಟ ಆಗಿದೆ. ವ್ಯವಸಾಯಕ್ಕೆ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಹೌದಲ್ಲ? ಹೌದು. ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಬಡವರ ಬದುಕು, ಮಧ್ಯಮ ವರ್ಗದವರ ಬದುಕು ಅವುಗಳನ್ನು ಹಸನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಒಳ್ಳೆಯ ದಿನಗಳು ಬರ್ತವೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಗೊಬ್ಬರದ ಬೆಲೆ, ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಇನ್ನೂ ಜಾಸ್ತಿ ಆಗಿದೆ. ಬೆಲೆ ಇಳಿಸ್ತೀವಿ ಅಂತ ಹೇಳಿದವರು ಇವತ್ತಿನವರೆಗೆ ಬೆಲೆ ಇಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಪೆಟ್ರೋಲ್ 2014ರಲ್ಲಿ 1 ಲೀಟರ್ಗೆ 70 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ. ಡೀಸೆಲ್ 1 ಲೀಟರ್ಗೆ 48 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ. ಅಡಿಗೆ ಅನಿಲ ಗ್ಯಾಸ್ 414 ರೂಪಾಯಿ ಇತ್ತು, 414 ರೂಪಾಯಿ, ಇವತ್ತು 950 ರೂಪಾಯಿ. 950 ರೂಪಾಯಿ. ಇವೆಲ್ಲ ಜಾಸ್ತಿ ಆದವಲ್ಲ ನರೇಂದ್ರ ಮೋದಿ ಅವರೇ. ಇವತ್ತು ನೀವು ನೋಡಿ, ಇಂಟರ್ನ್ಯಾಷನಲ್ ಮಾರುಕಟ್ಟೆನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ. ಆಗಿದ್ರೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತದೆ. ಆದರೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ ಈಗ. ಅಂದಮೇಲೆ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆ ಕಡಿಮೆ ಆಗ್ಬೇಕಲ್ಲ. ಇವ್ರು ಹೇಳದಂತ ಯಾವ ಮಾತನ್ನು ಕೂಡ ಈಡೇರಿಸಲಿಕ್ಕೆ ಆಗಿಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತೀವಿ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ಮಾಡ್ತೀವಿ. ಸ್ವಾಮಿನಾಥನ್ ವರದಿ ಜಾರಿಗೆ ಕೊಡ್ತೀವಿ. ಈಗ ನೀವೆಲ್ಲ ನೋಡಿರ್ಬೇಕು, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲೆಲ್ಲ ನೋಡಿರ್ಬೇಕು. ರೈತರು
ಕೆಲವು ತಿಂಗಳುಗಳಿಂದ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಸಾಲ ಮನ್ನಾ ಮಾಡಿ, ನಮಗೆ MSP, ನಮ್ಮ ಬೆಳೆಗಳಿಗೆ MSP ಅನ್ನು ಕೊಡಬೇಕು, ಅದಕ್ಕೆ ಕಾನೂನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರ ಇವತ್ತಿನವರಿಗೆ ರೈತರು ಚಳವಳಿ ಮಾಡೋದನ್ನ ನಿಲ್ಲಿಸಿದಾರ. ನೂರಾರು ಜನ ರೈತರು ಸತ್ರು ಹೋರಾಟ ಮಾಡಿ. ಆದರೆ ಇವರು ಯಾವುದಕ್ಕೂ ಕೂಡ ರೈತರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಆಮೇಲೆ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. 2014ರಲ್ಲಿ ಒಂದು ಡಾಲರ್ಗೆ ಇಂಡಿಯನ್ ರುಪಿ ಇದ್ದದ್ದು 58 ರೂಪಾಯಿ, ಇವತ್ತು 83 ರೂಪಾಯಿ ಇದೆ. ಸೊ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವ ಭರವಸೆಗಳನ್ನು ಕೊಟ್ಟಿದ್ರು 2014ರಲ್ಲಿ 10 ವರ್ಷಗಳಾದರೂ ಕೂಡ ಬಗೆಹರಿಸಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ. ಅದರ ಜೊತೆಗೆ 30 ಹೊಸ ಯೋಜನೆಗಳಿಗೆ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ, ಹಿಂದೆನೂ ನಡೆದಿದ್ದೀವಿ, ಈಗಲೂ ಕೂಡ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನಾವು ಈ ಸಾರಿ 2023ರಲ್ಲಿ ನಮ್ಮ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ದೀವಿ. ಆ ಮ್ಯಾನಿಫೆಸ್ಟೋನಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೀವಿ ಅಂತ ಹೇಳಿದ್ದು. ನಾವು ಆ ಮ್ಯಾನಿಫೆಸ್ಟೋದಲ್ಲಿರ್ತಕ್ಕಂಥ ಭರವಸೆಗಳಲ್ಲಿ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಈಗ 5 ಗ್ಯಾರಂಟಿಗಳನ್ನು ಕೂಡ ನಾವು ಮೇ 20ನೇ ತಾರೀಕು ಅಧಿಕಾರ ಸ್ವೀಕಾರ ಮಾಡೋದು. ಅಧಿಕಾರ ಸ್ವೀಕಾರ ಮಾಡಿ ಕಂಠೀರವ ಸ್ಟೇಡಿಯಂನಲ್ಲಿ ಅಧಿಕಾರ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು, 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿ ಅವತ್ತು ಚಾಲನೆಯನ್ನು ಕೊಟ್ಟು, ಅವತ್ತಿನಿಂದ ಇವತ್ತಿನವರೆಗೆ 195 ಕೋಟಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೌದಾ ಅಲ್ವೇನಮ್ಮ? ಮಾಡಿದ್ದೀರಾ? ಇಲ್ಲ, 195 ಕೋಟಿ. ಅವರು ಆ ದುಡ್ಡೆಲ್ಲ ಇವತ್ತು ಅವ್ರಿಗೆ ಉಳಿತಾಯ ಆಗ್ತಾ ಇದೆ. ಬಸ್ ಕೊಡಬೇಕಾಗಿದ್ದಂಥ ಬಸ್ ಚಾರ್ಜ್ ಅನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎರಡನೇದು ಅನ್ನಭಾಗ್ಯ, ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವು. ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. 7 ಕೆಜಿ ಕಡಿಮೆ ಮಾಡಿದ್ರು. ನಾನು ವಿಧಾನಸೌಧದಲ್ಲಿ ಕೇಳಿದೆ ಯಡಿಯೂರಪ್ಪನವರೇ, ಯಾಕ್ರಿ 7 ಕೆಜಿ ಕಡಿಮೆ ಮಾಡಿದ್ದೀರಿ? ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿ ಫ್ರೀಯಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಕೊಡ್ತಾ ಇದ್ದೀವಿ, ಅದನ್ನ ಯಾಕೆ 7 ಕೆಜಿ ಕಡಿಮೆ ಮಾಡಿದ್ದೀವಿ ಅಂತಂದ್ರೆ, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನೀವು ಬೇರೆ ಎಲ್ಲರೂ ಕಡಿಮೆ ಮಾಡ್ರಪ್ಪ, ದುಡ್ಡನ್ನ ಬೇರೆ ಕೆಲಸಗಳಿಗೆ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿ ಕೊಡಿ ಅಂತೇಳಿ ಹೇಳಿದ್ರು ಕೂಡ ಯಡಿಯೂರಪ್ಪ ಕೇಳಲಿಲ್ಲ. ಆಗ
ನಾವು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಟ್ಟವು. ಏನಪ್ಪಾ ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ 10 ಆದ್ಮೇಲೆ ಮಾನ್ಯ ಖರ್ಗೆ ಅವರು, ನಾನು, ಜಾರ್ಜ್ ಅವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟ. ಅದು ಜುಲೈ ತಿಂಗಳಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅದರ ಮೂಲಕ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಅನ್ನ ಬಳಸ್ತಾರೆ, 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಬಳಸ್ತಾರೆ, ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಸರ್ಕಾರನೇ KEBಗೆ ನಾವು ವಿದ್ಯುತ್ ಸಾಮಾನ್ಯ ಜನ ಕಟ್ಟಬೇಕಾಗಿದ್ದು, ಬಡವರು ಕಟ್ಟಬೇಕಾಗಿದ್ದಂತ ಹಣವನ್ನ ಕಟ್ಟಿಕೊಡ್ತೀವಿ ಅಂತೇಳಿ ಮಾಡೋದು. ಈಗ ನಿಮ್ಗೆಲ್ಲ ವಿದ್ಯುತ್ ಸಿಗ್ತಾ ಇದೆಯಿಲ್ಲ, ಫ್ರೀಯಾಗಿ ವಿದ್ಯುತ್ ಸಿಗ್ತಾ ಇದೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾದಂತ ಕಾರ್ಯಕ್ರಮ ಯಾವ್ದು ಘೋಷಣೆ ಮಾಡೋದು, ಜಾರಿ ಕೊಟ್ಟ ಅಂತಂದ್ರೆ ಗೃಹ ಲಕ್ಷ್ಮಿ ಅಂದ್ರೆ ಒಂದು ಕುಟುಂಬದ ಮನೆ ಯಜಮಾನಿಗೆ ಒಂದು ತಿಂಗಳಿಗೆ 2,000 ರೂಪಾಯಿ, ಇವತ್ತು 1,21,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲಮ್ಮ? ಕೊಡ್ತಾ ಇದ್ದೀವಿ. ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಿತ್ತಾ? ಬಿಜೆಪಿ ಸರ್ಕಾರ ಯಾವಾಗಲೂ ಕೊಟ್ಟಿದ್ರ? ಇದನ್ನ ಕೊಡ್ಲಿಲ್ಲ. ಆಮೇಲೆ ಯುವ ನಿಧಿ ಅಂತಕ್ಕಂಥ ಗ್ಯಾರಂಟಿ, ಆ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ಅವತ್ತು ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನ, ಅವತ್ತೇ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಯಾರು 22-23ರಲ್ಲಿ ಪಾಸಾಗಿ ಉದ್ಯೋಗ ಸಿಕ್ಕಿರಲ್ಲ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋದು. ಇವತ್ತು ನಾವು 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ. ಹೌದಲ್ಲ? 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವೋ ಇಲ್ಲ? ನುಡಿದಂತೆ ನಡೆದಿದ್ದೀವೋ ಇಲ್ಲ? ನುಡಿದಂತೆ ನಡೆದಿದ್ದೀವಿ. ಬಿಜೆಪಿಯವರು ನುಡಿದಂತೆ ನಡೆದಿದ್ದಾರ? ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿದ್ದಾರ? ಬರೀ ಸುಳ್ಳು ಹೇಳ್ಕೊಂಡು ಇಡೀ ದೇಶದ ಉದ್ದಗಲಕ್ಕೆ ತಿರುಗಾಡ್ತಾರೆ. ನಾವು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, 5 ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಇವತ್ತು ದಿವಾಳಿ ಆಗಿದೆಯಾ ಕರ್ನಾಟಕ ರಾಜ್ಯ? ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. 36,000 ಕೋಟಿ ರೂಪಾಯಿಗಳನ್ನ 23-24ರಲ್ಲಿ ಖರ್ಚು ಮಾಡಿದ್ದೀವಿ. 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ನಿಮಗೆ ಈ ಸಾರಿ ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ. ಯಾಕಂತಂದ್ರೆ ಬಿಜೆಪಿಯವರು ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ಟಿರೋದ್ರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ನಾನು ಹೇಳ್ತೇನೆ, ನೀವು ಬಜೆಟ್ ಓದಬೇಕು. ಒಮ್ಮೆ
ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ, 68,000 ಕೋಟಿ ರೂಪಾಯಿಗಳು 68,000 ಕೋಟಿ ರೂಪಾಯಿಗಳು ಅಭಿವೃದ್ಧಿಗೆ ಇಟ್ಟಿದ್ದೇವೆ. ಈಗಾಗಲೇ ಖರ್ಗೆ ಅವರು ಕೇಂದ್ರ ಸರ್ಕಾರದ ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸಂಪೂರ್ಣ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾಗಿ ಬೆಲೆ ಕೊಡಲಿಕ್ಕೆ ಎಂಎಸ್ಪಿಗೆ ಕಾನೂನನ್ನು ತಂದು ಕಾನೂನಿನ ಚೌಕಟ್ಟಿನಲ್ಲಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ₹1 ಸಾಲ ಮಾಡಲಿಲ್ಲ, ಸಾಲ ಮನ್ನಾ ಮಾಡಲಿಲ್ಲ. ನಾವು ಮನಮೋಹನ್ ಸಿಂಗ್ ಅವರು ಇದ್ದಾಗ, ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ಮನಮೋಹನ್ ಸಿಂಗ್ ಅವರು ಇದ್ದಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು. 72 ಮಾಡಿದ್ರೂ ಇಲ್ಲ. ನಾನು ಮುಖ್ಯಮಂತ್ರಿಯಾಗಿರುವಾಗ ಸೊಸೈಟಿಗಳಲ್ಲಿ ಸಾಲ ತಗೊಂಡಿರೋದು, ಬೆಳೆ ಸಾಲ 50,000 ರೂಪಾಯಿವರೆಗೆ 27 ಲಕ್ಷದ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. 8,165 ಕೋಟಿ ಕರ್ನಾಟಕ ಸರ್ಕಾರ ಸಾಲ ಮಾಡಿತು. ಆದರೆ ನರೇಂದ್ರ ಮೋದಿಯವರು ₹1 ಸಾಲನೂ ಕೂಡ 10 ವರ್ಷದಲ್ಲಿ ಮಾಡಲಿಲ್ಲ. ರೈತರು ಡಿಮ್ಯಾಂಡ್ ಇದೆ, ಸಾಲ ಮನ್ನಾ ಮಾಡಿ ಅಂತೇಳಿ ರೈತರು ಒತ್ತಾಯ ಮಾಡ್ತಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಮಾಡಲಿಲ್ಲ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು. ಅವರು ಸಾಲ 16 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡೋದು. ನೀವು ಹೇಳಿ, ಈಗ ಯಾರ ಪರವಾಗಿದ್ದಾರೆ ಬಿಜೆಪಿ ಸರ್ಕಾರ? ರೈತರ ಪರವಾಗ, ಶ್ರೀಮಂತರ ಪರವಾಗ? ಯಾರ ಪರವಾಗಿ? ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ. ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಪೊರೇಟ್ ತೆರಿಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗ 30% ಇತ್ತು. 30% ಇತ್ತು. ಅದನ್ನ 22% ಇಳಿಸಿದ್ರು. ಅಂದ್ರೆ 8% ಕಡಿಮೆ ಮಾಡಿಕೊಟ್ರು ಅವರಿಗೆ. ಅದಾನಿ ಅಂಬಾನಿಗೆ ಸಹಾಯ ಮಾಡಲಿಕ್ಕೋಸ್ಕರ 30% ಇಂದ 22%ಗೆ ಇಳಿಸಿದ್ರು. 22%ಗೆ. ಆದರೆ ಕೋವಿಡ್-19 ನೆಪ ಒಡ್ಡಿ ಸಾಮಾನ್ಯ ಜನ ಕೊಡ್ತಕ್ಕಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಅದನ್ನ 45% ಇಂದ 55%ಗೆ ಏರಿಸಿದ್ರು. ಬಡವರು, ಮಧ್ಯಮ ವರ್ಗದವರು ಅವ್ರು ಕೊಡ್ತಕ್ಕಂಥ ತೆರಿಗೆಯನ್ನು ಹೆಚ್ಚು ಮಾಡಿದ್ರು, ಶ್ರೀಮಂತರು ಕೊಡ್ತಕ್ಕಂಥ ತೆರಿಗೆಯನ್ನು ಕಡಿಮೆ ಮಾಡಿದ್ರು. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಅದಕ್ಕೋಸ್ಕರ ಬಿಜೆಪಿಯನ್ನು ಈ ಸಾರಿ ತಿರಸ್ಕರಿಸಲೇಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾಗಿರೋದು. ಗರೀಬಿ ಹಠಾವೋ ಘೋಷಣೆ ಮಾಡಿದವರು ಯಾರು? 20 ಅಂಶದ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದವರು ಯಾರು? ಕಾಂಗ್ರೆಸ್ ಅಲ್ಲ. ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಬಡವರ ಪರವಾಗಿ ಏನಾದ್ರು ಕಾರ್ಯಕ್ರಮ ಮಾಡಿದಾರ? ಇದನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು 7ನೇ ತಾರೀಕು, ಮೇ 7ನೇ ತಾರೀಕು ಮತ ಚಲಾಯಿಸಬೇಕು. ನಾವು ಈ ಸಾರಿ ಅತ್ಯಂತ ಯುವಕ BE ಗ್ರಾಜ್ಯುಯೇಟ್, MBA LLB ಮಾಡಿರ್ತಕ್ಕಂಥ ಯುವಕ, ಅತ್ಯಂತ ಕಿರಿಯ ವಯಸ್ಸಿನವನು. ಎಷ್ಟು? 26 ವಯಸ್ಸಿನವ್ರು ನಿಲ್ಲಿಸಿದ್ದೀವಿ.
ಈ ಕೂಬಾ ಇದಾರಲ್ಲ, ಇಲ್ಲಿ ಪಾರ್ಲಿಮೆಂಟ್ಗೆ ಗೆದ್ದೋಗಿದಾರಲ್ಲ, ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಇಲ್ಲಿನ ರೈತರಿಗೆ ಅನ್ಯಾಯ ಆಯ್ತು, ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ? ಬಾಯಿ ಬಿಟ್ಟಿಲ್ಲ. ಅಂತವ್ರು ಮತ್ತೆ ಕಳಿಸ್ಕೊಡ್ಬೇಕಾ ಲೋಕಸಭೆಗೆ? ನಿಮ್ ಪರವಾಗಿ ಮಾತನೇ ಆಡದೆ ಇರ್ತಕ್ಕಂಥ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡದೇ ಇರ್ತಕ್ಕಂಥ ಕೂಬಾ ಅಂತವ್ರನ್ನ ಸೋಲಿಸಬೇಕಾಗ್ತದೆ. ಸಾಗರ್ ಖಂಡ್ರೆ ಯುವಕ, ಇವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಿ ಅಲ್ವಾ? ದಯಮಾಡಿ 7ನೇ ತಾರೀಕು ಆ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಇವ್ರು ಗೆದ್ರೆ BR ಪಾಟೀಲ್ಗೂ ಕೂಡ ಶಕ್ತಿ ಬಂದಾಗ ಆಗ್ತದೆ. ಇವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಡ್ತೀರಿ ಅಲ್ವಾ? ಓಕೆ, ಥ್ಯಾಂಕ್ ಯು.